ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಿರೋರೆಲ್ಲರಿಗೂ. ಇದೇ ತರ ವಿಡಿಯೋ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡ್ಕೊಳ್ತಿರೋ ವಿಷಯ ಬಂದ್ಬಿಟ್ಟು, ಈಗ ತಾನೇ ಪ್ರೋಮೋ ರಿಲೀಸ್ ಆಗಿದೆ. ಎರಡನೇ ಪ್ರೋಮೋ ಬಿಗ್ ಬಾಸ್ ಅವ್ರ ಇದರಿಂದ ನೋಡೇ ಇರ್ತೀರಾ ಮೋಸ್ಟ್ ಆಫ್ ದ ಮೆಂಬರ್ಸ್. ಈಗ ಮೋಸ್ಟ್ಲಿ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಮೇ ಬಿ ಯಾರು ಈ ಟಾಸ್ಕ್ ಅಲ್ಲಿ ಆಡ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಯಾರ್ ಈ ಟಾಸ್ಕ್ ಇಂದ ಆಚೆ ಇಡ್ತೀರಾ ಅಂತ ಕ್ವಶನ್ ಕೇಳ್ದಂಗಿದೆ ವರ್ತೂರ್ ಸಂತೋಷ್ ಅವರಿಗೆ. ಅವರು ಬಂದ್ಬಿಟ್ಟು ತುಕಾಲಿ ಸಂತೋಷ್ ಅಂತ ಹೆಸರು ತಗೊಳ್ತಾರೆ. ಅದು ನಿಮ್ಗೆ ಏನ್ ಅನ್ನಿಸ್ತು? ನಿನ್ನೆ ಕಾರ್ತಿಕ್ ಮಹೇಶ್ ಮಾಡಿದ್ದು ಕೂಡ ಹಂಗೇನೆ, ತನಿಷಾ ಅವ್ರನ್ನ ನಾಮಿನೇಟ್ ಮಾಡಿದ್ದು. ಈಗ ವರ್ತೂರ್ ಸಂತೋಷ್ ಅವ್ರ ಬೆಸ್ಟ್ ಫ್ರೆಂಡ್ ಅನ್ನಿಸ್ಕೊಂಡಿರೋ ತುಕಾಲಿ ಸಂತೋಷ್ ಅವ್ರನ್ನ ಗೇಮ್ ಇಂದ ಆಚೆ ಇಡ್ತಿದ್ದಾರೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರನ್ನ ಒಂದು ವಾರದಿಂದಾನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸುದೀಪ್ ಸರ್ ಜೊತೆ ಸರ್ ನನ್ ಬಗ್ಗೆನೂ ಮಾತಾಡಿದ್ದಾರೆ, ಹಿಂದೆ ಹೋಗಿ ಇವ್ರೆಲ್ಲಾರ ಬಗ್ಗೆನೂ ಮಾತಾಡ್ತಾರೆ, ಯಾರನ್ನೂ ಬಿಡಲ್ಲ ಅಂತ ಫ್ರೆಂಡ್ ಆಗಿ ಕಮೆಂಟ್ ಹೊಡಿಯೋದಾಗ್ಲಿ. ಮತ್ತೆ ನಿನ್ನೆ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ ಮತ್ತೆ ಸಂಗೀತ ವಿಷಯ ಮಾತಾಡ್ಬೇಕಾದ್ರೆ, ನಿನ್ಗೆ ಸುದೀಪ್ ಸರ್ ಹತ್ರ ಹೇಳ್ಬೇಕಾದ್ರೆ ಜ್ಞಾಪಕ ಇರ್ಲಿಲ್ಲ, ಅದಾದ್ಮೇಲೆ ಅದೆಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೆ ಅಣ್ಣ ಅಂತ ಒಂದು ಮಾತ್ ಆಡಕ್ ಬಂದಾಗ ಇವ್ರು ನನ್ನ ಟಾರ್ಗೆಟ್ ಮಾಡ್ತಿದಾರೇನೋ ಅಂದ್ಬಿಟ್ಟು ತುಕಾಲಿ ಸಂತೋಷ್ ಅವ್ರ ಬಾಯಿ ಅಲ್ಲೇ ಮುಚ್ಚಾಕ್ ಟ್ರೈ ಮಾಡ್ತಾರೆ. ಸೊ ನನ್ಗ ಅನ್ಸುತ್ತೆ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಜಸ್ಟ್ ಇರ್ಬೇಕು ಅಂತ ಜೊತೆಗೆ ಇರ್ತಾ ಇದ್ದಾರೆ. ಯಾಕಂದ್ರೆ ಬೇರೆಯವ್ರ ಅವ್ರನ್ನ ಯಾರನ್ನು ಸೇರಿಸ್ಕೊಳ್ತಾ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ತುಕಾಲಿ ಅವರು ವರ್ತೂರ್ ಸಂತೋಷ್ ಅವ್ರನ್ನ ಒಂದೊಂದ್ಸಲ ಕನ್ಸಿಡರ್ ಮಾಡ್ತಾರೆ, ಬಟ್ ವರ್ತೂರ್ ಸಂತೋಷ್ ಅವರು ತುಕಾಲಿಗೆ ಅಷ್ಟು ಬೆಲೆ ಕೊಡ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ನಾನು ಸೀರಿಯಸ್ ಆಗಿ ಹೇಳ್ತಿಲ್ಲ, ಯಾಕಂದ್ರೆ ಏನೋ ತಮಾಷೆಗೆ ತೆಗ್ದಾಕದು ಆಟದಿಂದ ನಗ್ನಗ್ತಾ ಹೇಳ್ತಾರೆ ತುಕಾಲಿ ಅವ್ರನ್ನ ಆಚೆಯಿಂದ ಆಚೆ ಇಡ್ತಿದೀವಿ ಅಂತ. ಅಲ್ಲೇನು ಕಾಮಿಡಿ ನಡೀತಾ ಇರ್ಲಿಲ್ಲ, ತುಂಬಾ ಸೀರಿಯಸ್ ಡಿಸ್ಕಷನ್ ಆಗ್ತಾ ಇತ್ತು. ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ವರ್ತೂರ್ ಸಂತೋಷ್ ಅವರು ನಗ್ನಗ್ತಾ ಆಚೆ ಟಾಸ್ಕ್ ಇಂದ ವರ್ತೂರ್ ಸಂತೋಷ್ ಅವ್ರನ್ನ ಆಚೆ ಇಟ್ಟಾಗ ತುಕಾಲಿ ಅವ್ರು ಹೇಳ್ತಾರೆ, ಮುಯ್ಯಿ ಕೊಡ್ಲಿಲ್ಲ ಅಂದ್ರೆ ನನಗ್ ತಿಂದಿದ್ ಜೀರ್ಣನೇ ಆಗಲ್ಲ ಅಂತ. ಆಕ್ಚುಲಿ ಅದ್ ಹೇಳಿದ್ ಕರೆಕ್ಟೇನೆ, ಹೇಳ್ಬೇಕಂದ್ರೆ ಕೋಪ ಬರುತ್ತೆ, ಮಾತಾಡ್ತಾರೆ. ಬಟ್ ಅದಕ್ಕೆ ವರ್ತೂರ್ ಸಂತೋಷ್ ಅವ್ರು ಇದ್ಬಿಟ್ಟು ಇಲ್ಲಿ ನಿನ್ಗೆ ಏನೋ ಮೋಸ ಮಾಡ್ಕೊಂಡು ನಾನ್ ನಿನ್ಗೆ ಆಟ ಆಡ್ಬೇಕಾಗಿಲ್ಲ, ನೀನಾಗಿರು, ನಾನಾಗಿರ್ತೀನಿ, ಹೋಗು ಅಂತ ವರ್ತೂರ್ ಸಂತೋಷ್ ಅವರೇ ಕೋಪ ಮಾಡ್ಕೊಳ್ತಾರೆ. ಮೋಸ್ಟ್ಲಿ ತುಕಾಲಿ ಅವರು ಕೋಪ ಮಾಡ್ಕೊಂಡ್ರು ಮಾಡ್ಕೊ ಅಂತ ಬಿಟ್ಬಿಡ್ಬೇಕಾಗಿತ್ತು ಅಂತ ನನಗನ್ನಿಸ್ತು ಆ ಮೂಮೆಂಟ್ ಅಲ್ಲಿ. ಮೋಸ್ಟ್ಲಿ ವರ್ತೂರ್ ಸಂತೋಷ್ ಅವರಿಂದ ಹೋಗ್ಬಾರ್ದಾಗಿತ್ತೇನೋ ತುಕಾಲಿ ಅವರು, ಯಾಕಂದ್ರೆ ವರ್ತೂರ್ ಸಂತೋಷ್ ಅವ್ರು ಮಾಡಿದ್ದೇ ತಪ್ಪು. ಅದ್ರಲ್ಲಿ ಏನೋ ಒಂದು ಕೋಪದಲ್ಲಿ ಮಾತಾಡ್ಬಾರ್ದ? ಫ್ರೆಂಡ್ಸ್ ಆಗಿದ್ರೆ ಅಷ್ಟು ರೈಟ್ಸ್ ಇಲ್ವಾ ಹೇಳಿ? ನೋಡೋಣ ಎಪಿಸೋಡ್ ಅಲ್ಲಿ ಇದೇ ತರ ಟಿಕೆಟ್ ಫಿನಾಲೆ ಟಾಸ್ಕ್ ಇಂದಾನೇ ಆಚೆ ಇಟ್ಟಿದಾರ ತುಕಾಲಿ ವರ್ತೂರ್ ಸಂತೋಷ್ ಅವರು. ತುಕಾಲಿ ಅವ್ರು ಇನ್ನೂ ಏನೇನ್ ಮಾತಾಡಿದ್ರು, ಅದಕ್ಕೇನಾದ್ರೂ ವರ್ತೂರ್ ಸಂತೋಷ್ ಅವ್ರಿಗೆ ಬೇಜಾರಾಗಿದ್ಯಾ ಏನು ಅಂತ ಕಾದ್ ನೋಡೋಣ. ಬಟ್ ಆದ್ರೆ ಇದು ಟಿಕೆಟ್ ಟು ಫಿನಾಲೆ ಟಾಸ್ಕೇ ಆಗಿದ್ರೆ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರನ್ನ ಆಚೆ ಇಡಬಾರ್ದು ಅನ್ನೋದು ನನ್ ಪರ್ಸನಲ್ ಒಪಿನಿಯನ್. ಯಾಕಂದ್ರೆ ಅವರಿಬ್ರು ಗುಡ್ ಫ್ರೆಂಡ್ಸ್, ವೆಲ್ ವಿಶರ್ಸ್. ಯಾಕಂದ್ರೆ ಒಬ್ಬ ಫ್ರೆಂಡ್ ಇನ್ನೊಬ್ಬನಿಗೆ ಅವನು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತಾನೆ, ಅದೇ ರಿಯಲ್ ಫ್ರೆಂಡ್ಶಿಪ್ ಅಂತ ನಾನ್ ನಂಬ್ತೀನಿ. ನೋಡೋಣ. ಇದು ನಾನು ಈ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ ನನ್ನ ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನನ್ನ ವಿಡಿಯೋಸ್ನ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.